బాగుంది ఆంటీ, బాగుంది. అవునా? 150కి 2. ಇವು ನೋಡ್ರಿ ಕಸಬರ್ಗಿ ಇಲ್ಲಿ ಸ್ವರ್ಣಮುಖಿ ಅಂತ ನದಿ ಐತೆ ಅಂತ ಹೇಳಿದ್ನಲ್ಲ, ಅದ್ರ ಬಾಜುನೇ ಇದೆಲ್ಲ ಹುಲ್ಲು ಬೆಳಿತೈತಿ. ಇವರು ಅಲ್ಲಿಂದನೇ ಅದು ಹುಲ್ಲು ಕಿತ್ಕೊಂಡು ಜಸ್ಟ್ ಇದು ಮಾಡಿ ಕೈಲೇನ ಮಾಡ್ಕೊಂಡು ತೊಗೊಂಡ್ಬಂದಿರ್ತಾರೆ. ಇವು ಯಾವ ಕಂಪ್ನಿದಲ್ಲ. ಇಲ್ಲಿ ನೋಡಿರಿ ಜಸ್ಟ್ ಸೆಲ್ಲೋ ಟೇಪ್ ಹಚ್ಚಾರ. ಈ ಕಸಬರ್ಗಿದು ಇದು ಅಂದರೆ ಇವು ಫ್ರೆಶ್ ಹುಲ್ಲು ಇರ್ತಾವೆ, ಇದ್ರೊಳಗೆ ಏನೂ ಮಿಕ್ಸ್ ಇರೋಲ್ಲ. ಆಮೇಲೆ ಇದ್ರೊಳಗೆ ಎಷ್ಟು ಕಟ್ಟಾರಲ್ಲ, ಇದು ಫುಲ್ ಕಸಬರ್ಗಿ ಕಡ್ಡಿನೇ ಇರ್ತಾವೆ. ಇದ್ರೊಳಗೆ ಏನೂ ಅವು ಇವು ಹಾಕಿರೋಂಗಿಲ್ಲ. ಯೂಸಲ್ಲಿ ನಾವು ಹೊರಗೆಲ್ಲ ತೊಗೋತೀವಿ, ನೋಡೋಕೆ ಎಷ್ಟು ದಪ್ಪ ಇರ್ತಾವೆ, ಒಳಗೆಲ್ಲ ಫಾಲ್ತು ಇದನ್ನು ಇದ್ದಂಗೆ ಇರ್ತಾವೆ. ಆಮೇಲೆ ಲಘು ಮುರಿತಾವೆ. ಇದು ನನಗಂತರೂ 1 ವರ್ಷ ಆಗ್ತಾವೆ ಆರಾಮಾಗಿ. ಹೊರಗೆ ಒಳಗೆಲ್ಲ ಕಸ ಹೊಡೆದ್ರೂ ಭಾಳ ಅಂದರೆ ಭಾಳ ಚಲೋ ಬರ್ತಾವೆ. ಮತ್ತು ಜಸ್ಟ್ 150 ರೂಪೀಸ್ ಹಂಗಿರ್ತಾವೆ. ಜಾಸ್ತಿ ಏನು ಕಾಸ್ಟ್ಲಿ ಇರೋಲ್ಲ. ನಾನು ಬಾರ್ಗೇನ್ ಜಾಸ್ತಿ ಮಾಡೋಕ್ಕೆ ಹೋಗಲ್ಲ. ಈಗ 200ಗೆ ನಾನು ಇವು 3 ತೊಗೊಂಡೆ. ಇಲ್ಲ ಹೊರಗೆ ಒಂದಕ್ಕೆ ನಾವು 200 ಕೊಡ್ತೀವಿ. ಚಲೋ ಕಂಪ್ನಿ ಬ್ರ್ಯಾಂಡ್ ಅಂದ್ಕೊಂಡು. ಇವು ನ್ಯಾಚುರಲಾಗಿ ಬೆಳೆದದ್ದು ಹುಲ್ಲದ್ದು ಕಸಬರ್ಗಿ. ನಾನು ಫಸ್ಟ್ ಬಂದಾಗ ಕಂಪ್ನಿಗೆ ಹೋಗುವ ಬಸ್ಸಿಗೆ ನೋಡ್ತಿದ್ದೆ, ಈ ಹುಡುಗರು ಏನು ಹುಲ್ಲು ಕಟ್ ಮಾಡ್ತಿರ್ತಾರೆ ಅಂತ ಗೊತ್ತಾಗಲಿಲ್ಲ ನಂಗೆ. ಹಿಂಗೆ ಕಸಬರ್ಗಿ ಗಿಡನೂ ಇರ್ತಾವೆ ಅನ್ನೋದು. ಆಮೇಲೆ ಹೇಳಿದರು, ಇದು ಗಿಡ ಇವನ್ನೆಲ್ಲ ಹುಡುಗರು ಹರ್ಕೊಂಡೋಗಿ ಹಸಿವಿದ್ದಾಗ ಅಥವಾ ಸ್ವಲ್ಪ ಒಣಗಿದ್ದಾಗ ಕಟ್ಟಿಡ್ತಾರಂತಂದು. ಕಾಣಂದ್ರೆ ಭಾಳ ಚಲೋ ಬರ್ತಾವೆ. ಅದಕ್ಕೆ ನಾನು ಗಿಡ ಹಚ್ಚಾಗತ್ತಿದ್ದೆ. ಗಿಡ ಹಚ್ಚೋದು ಬಿಟ್ಟು ಮತ್ತೆ ಇವ್ನು ತೊಗೊಳಕ್ಕೆ ಹೋದೆ. ಆಮೇಲೆ ನಾವು ಬೇರೆ ಸ್ಟೇಟ್ ಒಳಗೂ ಇಲ್ಲಿಂದನೇ ಸಪ್ಲೈ ಆಗ್ತಾವಂತ. ಈ ಕಡೆ ತಿರುಪತಿ ಡಿಸ್ಟಿಕ್ಕು, ಶ್ರೀಶೈಲ ಆ ಸೈಡಿಂದನೇ. ಯಾಕಂದರೆ ಇವು ಉಸುಕಬೇಕು, ಇವು ಮಣ್ಣೊಳಗೆ ಬೆಳೆಯೋಲ್ಲ ಇವು.